ಏ ಶಾರದಮ್ಮ ಶಾರದಮ್ಮ ಒಂದಿಟ್ಟು ಸಾರಿದ್ರೆ ಕೊಡು ಉಂಬಕ್ಕೆ. ನಾನು ಒಬ್ಳೆ ಅಂತ ಮಾಡ್ಕೊಂಡಿಲ್ಲ, ಕೊಡೆ ಒಂದಿಟ್ಟು ಸಾರಿದ್ರೆ ಉಂಬಕ್ಕೆ. ಏ ಇಲ್ಲ ಕಣಕ, ನಾವು ಸಾರು ಮಾಡಲಿಲ್ಲ, ಬರೀ ತಿಂಡಿ ಮಾಡಿದ್ದೆ. ನಾನು ಒಬ್ಳೆ ಅಲ್ಲ, ನಮ್ಮ ಅಯ್ಯಪ್ಪನು ಇದು ಕೊತ್ತ ಗೃಹ ಪ್ರವೇಶಕ್ಕೆ, ಅದಕ್ಕೆ ಇದು ನಾನು ಬರೀ ತಿಂಡಿ ಮಾಡ್ಕೊಂಡೆ. ಒಂದಿಷ್ಟು ಪುಳಿಯೋಗ್ರೆನಾ, ಅದೇ ಒಂದಿಟ್ಟು ಗೊಜ್ಜಿದ್ರೆ ಕೊಡೆ ತಾಯಿ, ಅದನ್ನೇ ಉಣ್ತೀನಿ ನಾನು. ಏನು ರಾತ್ರಿ ಸಾರು ಪಾರಿದ್ರೆ ಅದನ್ನೇ ಕೊಡು ಉಣ್ತೀನಿ. ಇಲ್ಲ, ಪುಳಿಯೋಗರೆ ಗೊಜ್ಜಿತ್ತು. ನಾನು ಈಗಿನ ಸಿದ್ದಜ್ಜಿ ಬಂದಿತ್ತು, ಸಿದ್ದಜ್ಜಿ ಕೊಡೆ ಶಾರದಮ್ಮ ಒಂದಿಷ್ಟು ಸಾರ ಅಂತು. ಇಲ್ಲ ಕಣಜ್ಜಿ ಪುಳಿಯೋಗರೆ ಗೊಜ್ಜು ಮಾಡಿ ಬೇಕೆ ಅಂದೆ. ಬೇಕು ಕೊಡಮ್ಮ, ಅದನ್ನೇ ಉಣ್ತೀನಿ ಒಂದಿಷ್ಟು ಅಂತ ಅದನ್ನೇ ಇಸ್ಕೊಳೋತು. ನೀನು ಆವಾಗಲೇ ನಾನು ಬಂದಿದ್ರೆ ಕೊಡ್ತಿದ್ದೆ, ರಾತ್ರಿ ಅದು ಯಾತು ಇಲ್ಲ. ಇರ್ಲಿಲ್ಲ ಅಂದ್ರೆ ಏನಾಯ್ತು ಬಿಡ, ಮಲ್ನಿಂಗ ಮರ್ತಾಗ ಯಾತಾಗ ಸಿದ್ದಜ್ಜಿ ಸೊಸೆ ತಗ ಇಸ್ಕೊಂಡು ಉಣ್ತೀನಿ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ, ನೀನು ಮಾಡಿಲ್ಲ ಅಂದ್ರೆ ಬಿಡು, ಅಲ್ಲಿ ಯಾರ ತಗನೇ ಇಸ್ಕೊಂತೀನಿ. ಹೋಗು ಅಲ್ಲಿ ನಿಂಗ ಮುಂತಾಗ ಇಲ್ಲ ಸಿದ್ದಜ್ಜಿ ಸೊಸೆ ತಗ ಇಸ್ಕೊ ಹೋಗು, ಕೊಡುತ್ತವದೇನು ಏನು ಮಾಡಲ್ಲ. ಹಂಗ ನಮ್ಮಿ ಒಂದಿಷ್ಟು ಸಾರು ಕೊಡೆ ಅನ್ನು ಕೊಡ್ತಾಳೆ. ಹಾಗಾಗಿ ಸಿದ್ದಜ್ಜಿನೇ ಬತ್ತ ತಡಿ ಕೇಳ್ತೀನಿ. ಸಿದ್ದಜ್ಜಿನೇ ತಿರ್ಗಿ ಅಲ್ಲಿಗೆ ನಾ ಕಾಲು ನೋಯಿಸ್ಕೊಂಡು ಯಾಕೋಗ ನಾನು ಅಲ್ಲಿಗೆ ಬತ್ತ ತಡೆ ಒಜ್ಜಿನಿ. ಯಾಕೆ ರವ್ಯಕ್ಕ ನಿಂತೀಯ ಲೋಟ ಬಿಡ್ಕೊಂಡು? ಯಾಕೆ ಶಾರದಮ್ಮ ಮಂತಕ್ಕೆ ಬಂದಿ ಯಾಕೆ ಸಾರಿಗೆ? ಸಾರಿಗಂತ ಬಂದಮ್ಮ ಅವಳು ಶಾರದಮ್ಮ. ನಾನು ಸಾರು ಮಾಡಿಲ್ಲ, ಇದನ್ನು ಮಾಡಿದ್ದೆ ಪುಳಿಯೋಗರೆ ಗೊಜ್ಜ ಅಂದ್ಲು. ಅದಕ್ಕೆ ನಾನು ನಿಂಗಮ್ಮನ ತಕ ಏನು ಸಿದ್ದಜ್ಜಿ ಸೊಸೆ ತಕ ಹೋಗೋಣ ಅಂತ ಬರ್ತಿದ್ದೆ. ಹಂಗೆ ಅಷ್ಟೊತ್ತಿಗೆ ನೀನೇ ಬಂದಲ್ಲ, ನಿಮ್ಮ ಮನೆಗೆ ಏನು ಸಾರು ಮಾಡ್ಯಾರ ಅಂತ ಕೇಳೋಣ ಅಂತ ನೀನು ಕರೆದೆ ನಾನು. ಇಲ್ಲ ಕಣೆ, ನಾವು ಮಾಡಿರಲಿಲ್ಲ. ನಾನು ತಿಂಡಿ, ನಮ್ಮ ಮನೇನು ತಿಂಡಿ ಮಾಡಿತ್ತು. ಡೈಲಿ ಅನ್ನ ಮುದ್ದೆ ಸಾರು ಉಂಡು ಸಾಕಾಗಿತ್ತು. ಅದಕ್ಕೆ ಆ ಥರ ತಿಂಡಿ ಮಾಡಮ್ಮ ಅಂದೆ. ಪಲಾವ್ ಮಾಡಿತ್ತು ಉಂಡು ಇತ್ಲಾಗ ಇದೇ ತಾನೇ ಬಂದೆ. ನಮ್ಮ ಹುಡುಗ ಉಂಬಲ್ಲ ಅಂದ ಪಲಾವ. ಅದಕ್ಕೆ ಶಾರದಾ ಮುಂತಾಗೆ ಪುಳಿಯೋಗರೆ ಗೊಜ್ಜಿಸ್ಕೊಂಡು ಕೊಟ್ಟೆ. ಸರಿ ಬಿಡ ಆಯ್ತು, ನಾನು ಅಲ್ಲೇ ನಿಂಗೆ ಮುಂತಾಗಿ ಇಸ್ಕೊಂತೀನಿ. ಸರಿ ನಾನು ಹೋಗ್ತೀನಿ, ನನಗೆ ಹೊಟ್ಟೆ ಅಷ್ಟೊತ್ತೆ ನಾನು ಅನ್ನ ಮಾಡ್ಕೊಂಡಿ ಸಾರು ಅಂದಿಸ್ಕೊಂಡಾಗ ಉಣ್ಬೇಕು. ಹೋಗು ಅಲ್ಲಿಂಗ ಮುಂತಾಗ ಯಾತಗನ ಇಸ್ಕೊ ಹೋಗು. ಅವಳು ಯಾತ ತಿಂಡಿ ಮಾಡಿ ನೆಮ್ತಿದ್ಲು, ಹೆಂಗನಾಗ್ಲು ರಾತ್ರಿ ಬರ್ತಿದ್ರೆ ಕೊಡ್ತಾಳೆ. ನೀನೇನು ಅದು ಬೇಕಾದ್ರೆ ಉಣ್ತೀಯ, ಹೋಗಿ ಇಸ್ಕೊಂಡು ಉಣ್ಣೋಗು. ಸರಿ ಕಣಮ್ಮ, ಹೋಗ್ತಿದ್ದೆ ಹೇಳು. ರಾತ್ರಿ ಅದಿದ್ರು ಕೊಡ್ತಾಳೆ ಪಾಪ, ನಿಂಗಮ್ಮೆ ನನ್ನ ತಳೆಲ್ಲ ಕೊಡ್ತಾಳಲ್ಲೇನು. ಅವತ್ತೊಂದಿನ ಕೊಟ್ಟು ಕಳ್ಸಿದ್ನ ಸಾರ. ಅದಕ್ಕೆ ಅವ್ರ ಮನೆ ಬಿಟ್ಟರೆ ಇವ್ರ ಮನೆ, ಇವ್ರ ಮನೆ ಬಿಟ್ಟರೆ ನಮ್ಮ ಮನೆ, ನಿಮ್ಮ ಮನೆ, ನಿಂಗಮ್ಮನ ಮನೆ, ಅವ್ರ ಮನೆ ಇವ್ರ ಮನೆ ಅಂತ ತಿರುಗುತ್ತಾಳೆ. ಹಂಗೆ ಬರೀ ಸಾರಿ. ಮನೆಗೆ ಒಂದು ತರಕಾರಿ ತರಲ್ಲ, ಯಾವ್ದು ಇಲ್ಲ, ಎಲ್ಲ ತರಕಾರಿ ಎಲ್ಲ ಉಳಿಸ್ತಾಳೆ. ಬೇರೆ ಮನೆಗೆಲ್ಲ ಇಸ್ಕೊಬಂದು ಉಣ್ತಾಳೆ. ಬಿಡತ್ತಲೆ ಆ ಮನೆ ಕೊಟ್ರೇನು ಸಾವಿಯಲ್ಲ ಒಂದಿಟ್ಟು ಸಾರ. ನಾವು ಮಾಡೋದು ಮತ್ತು ಡೈಲಿ ಯಾರು ಕೊಡ್ತಾರಲ್ಲೇ ಶಾರದಮ್ಮ. ನಾನು ಅಷ್ಟೇ, ನನಗೂ ಬೇಜಾರಾಗುತ್ತೆ. ಹಗ್ಗ ಡೈಲಿ ಬರ್ತಾಳೆ ಬೆಳಗ್ಗೆ ಸಾಯಂಕಾಲ. ಇಲ್ಲಾಂದರೆ ಸಾರಿ ಬರಲಿಲ್ಲ ಅಂದ್ರೆ ಮಜ್ಜಿಗೆ ಕೊಡು ಅಂತ ಬರೋದು. ಹಂಗೆ ಮಾಡ್ತಾಳೆ ಅವಳು. ಮತ್ತು ನಮ್ಮವು ಮುಂಚೆ ಹೊಸ ಇದ್ವಲ್ಲ, ಅವಾಗ ಹಂಗೆ ಒಂದಿಟ್ಟು ತುಪ್ಪ ಕೊಡೆ, ಒಂದಿಟ್ಟು ಒಂದು ಸ್ವಲ್ಪ ಮಜ್ಜಿಗೆ ಕೊಡೆ ಅಂತ ಬರೋಳು. ನಾನು ತುಪ್ಪ ಕಡ್ದು ತುಪ್ಪನೂ ಇದನ್ನು ಮಾಡಿಲ್ಲಮ್ಮ, ಮಜ್ಜಿಗೆನೂ ಕಡ್ದಿಲ್ಲಮ್ಮ, ನಾವು ಊರಿಗೆ ಕಟ್ಟು ಕಳ್ಸಿದ್ವಿ ಅಂತಿದ್ದೆ ನಾನು ಸುಮ್ಮನೆ. ಹಂಗೆ ಅನ್ಬೇಕು ಹೇಳ್ತಾಯಿ ಅವಳು. ಅವಳು ₹1 ಖರ್ಚು ಮಾಡಲ್ಲ. ಜಿಪ್ಪುಣ್ ಶೆಟ್ಟಿ ಅಂತ ಹೇಳು ಮನೆ ಸಾರಿಗೆ ತಿರೀತಾಳೆ ಹಂಗೆ. ಮತ್ತೆ ಅಲ್ಲಿ ಯಾರನ್ನ ಕುಕ್ಕಂಡಿತ್ತಾಗೇನೆ, ಅಲ್ಲಿ ಯಾರನ್ನ ಉಂಟಿದ್ರೆ ಅಲ್ಲ ಕುಕ್ಕಂಬದು. ಅವ್ರು ಉಂಡ್ರಿಂದ ಒಂದು ಸ್ವಲ್ಪ ತಾಗರ ಮುಂಬದು ಅವ್ರ ಮನೆ ಕೈ ತೊಗೊಂಡು ಎದ್ದು ಬರೋದು. ಮನೆಗೆ ಇನ್ನೇನು ಒಬ್ಬಳೆ ಇದ್ದಾಳಕ್ಕೆ ಏನು ಕಿಸಿಯೋಕ್ಕಾಗಲ್ಲ. ಅವ್ರ ಕೈಲಿ ಕೆಲಸಕ್ಕೆ ಹೋಗಿ ಎಲ್ಲ ಕುಡಿತಾಳೆ. ನಮ್ಮಂತಕ್ಕೆ ಯಾವತ್ತೊಂದಿನ ಬಂದಿದ್ಲಮ್ಮ. ನಾನು ಉಣ್ಣೆ ರವ್ಯಕ್ಕ ಅಂದೆ. ಕೊಡೋಜಿ ಒಂದಿಷ್ಟು ಕೊಡೋಜಿ ಉಣ್ತೀನಿ ಅಂದ್ಲು. ನಾನು ಉಂಬಕ್ಕೆ ಕೂಕೊಂಡಾಗ ಉಂಬಕ್ಕೆ ಕರಿದಂಗೆ ಹೆಂಗೆ ಉಂಬನ ಅಂತ ಕರಿತೀನಿ, ಯಾರನ್ನ ಬರಲಿ ಹೇಳು. ನಮ್ಮಯ್ಯಪ್ಪ ಬೈಯುತ್ತೆ, ಯಾಕವ್ಯಮ್ಮ ರವ್ಯಮ್ಮ ಅಗ್ಗಾಗ್ಲೇ ಬರುತ್ತೆ ನಮ್ಮಂತಕ್ಕೆ ಸಾರು ಇಸ್ಕೊಂಡು ಹೋಗೋಕ್ಕೂ ಮಜ್ಜಿಗೆ ಇಸ್ಕೊಂಡು ಹೋಗೋಕ್ಕೂ. ಹಂಗೆ ಯಾವಾಗಲೂ ಗೊತ್ತಿರುತ್ತೆ. ಇಲ್ಲಾಂದರೆ ಸಿದ್ದಜ್ಜಿ ಮಂತಕ್ಕೆ ಹೋಗುತ್ತಿಲ್ಲ ಅಂದರೆ ನಿಂಗಮ್ಮರ ಮಂತಕ್ಕೆ ಹೋಗುತ್ತೆ ಅಂತ ಬೈತಿರುತ್ತೆ ಅಯ್ಯಪ್ಪನು. ಮನೆ ಸುತ್ತರಿತಲ್ಲಿ ಸಿದ್ದಜ್ಜಿ ಅದಂತೂ. ನಮ್ಮ ಅಜ್ಜನೂ ನಮ್ಮ ಅಜ್ಜನೂ ಬೈತಾನೆ. ನಮ್ಮ ಅಮ್ಮನೂ ಬೈತೈತೆ. ಅಲ್ಲಿ ನಮ್ಮ ಅಮ್ಮನ ಗಂಡ ನಮ್ಮ ಮಗನೂ ಬೈತಾನೆ. ನಾನು ಬಿಡಲ್ಲೇ ಪಾಪ ಅತ್ಲಾಗಿ ಹೋಗ್ಲೇ, ಅದು ಆವಾಗಲೂ ಸಣ್ಣ ಹುಡುಗಿಂದನೂ ರೂಢಿ ಮಾಡ್ಕೊಂಡೈತೆ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡತ್ಲಾಗೆ. ಸಾರು ಕೇಳಿದ್ರು ಸಾರು ನಾನು ಯೋಚ್ತಿನ 2 ದಿನ 3 ದಿನ ಒಯ್ದು ಕೊಟ್ಟೆ. ಇನ್ನೊಂದು ತಿಂದಾಗ ಅಲ್ಲಿ ಸುಮ್ಮನೆ ನಾನು ಇಲ್ಲ ಕಣಮ್ಮ, ನಾ ತಿಂಡಿ ಮಾಡಿದ್ವಿ ನಾನು ಸುಮ್ಮನೆ. ನಿಂಗಮ್ಮರ ಮಂತಕ್ಕೂ ನಿಮ್ಮ ಮಂತಕ್ಕೂ ಬರ್ತಾಳೆ, ಅಲ್ಲಿ 3 ಮಂತಕ್ಕೆ ಹೋಗೋದು. ಇಲ್ಲಮ್ಮ, ಅಲ್ಲಿ ರಾಧಮ್ಮರ ಮಂತಕ್ಕೂ ಶಾಂತಮ್ಮರ ಮಂತಕ್ಕೂ ಎಲ್ಲಾರ ಮಂತಕ್ಕೂ ಹೋಗುತ್ತೆ. ಭಾಗ್ಯಮ್ಮರ ಮಂತಕ್ಕೂ ಹೋಗುತ್ತಮ್ಮ, ಎಲ್ಲಾರ ಮಂತಕ್ಕೂ ಹೋಗುತ್ತೆ. ನಾನೇನು ಮಾತಾಡ್ಸಲ್ಲ, ಅದೇ ಕತೆ ಬರುತ್ತೆ. ಸಾರು ಕೊಡು ಮಜ್ಜಿಗೆ ಕೊಡು ಅಂತ. ಆವಾಗ ಮಜ್ಜಿಗೆ ಹಂಗಿಲ್ಲ ಅಂಬರ ಅಂತ ಮಜ್ಜಿಗೆ ಒಂದು ದಿವಸ ಒಯ್ದು ಕೊಡ್ತೀನಿ. ಸಾರು ನಂತಾಗೇನು ನಾನೇನು ಕೊಡಲ್ಲಮ್ಮ ತಾಯಿ. ಯೋಸ್ತೀನಿ ಅಂತ ಕೊಡ್ತಾನೆ. ನಾನು 2 ದಿನ 3 ದಿನ ಕೊಟ್ಟೆ ನಾನು. ಆಮೇಲೆ ಡೈಲಿ ಬರೋಕೆ ಹೊಂದ್ಕೊಂಡ್ಲಿ, ಇಲ್ಲ ಕಣಕ ನಾನು ತಿಂಡಿ ಮಾಡ್ತೀನಿ ಇಟ್ಟೊತ್ನಾಗ ನಾನು. ತಡಿ ಲಿಂಗಮ್ಮ ಬರ್ತಾಳೆ, ಲಿಂಗಮ್ಮ ಅಂತ ಹೋಗಿದ್ಲೇನೆ. ನಿಂಗಮ್ಮ ಏನಂದ್ಲು ಕೇಳೋಣ. ಏನಮ್ಮ ನಿಂಗಕ್ಕ ಕೊಟ್ಟೆ ಅಯ್ಯಮ್ಮಗೆ ರವ್ಯಮ್ಮಗೆ ಸಾರ?
ನಾವೇನು ತುಂಬ ಹೋಗಿ ಕಳ್ಸಿದ್ವು ಮನೆಗೆ ಕೊಟ್ಟೆ. ಏ ಇಲ್ಲ ನಮ್ಮ ತಾಯಿ ನಾನು ಎತ್ತ ಕೊಟ್ಟೆನು. ಡೈಲಿ ಬರ್ತಾಳಲ್ಲ ಅವಳು ಮಾನ ಮರ್ಯಾದಿಲ್ದಾಳು. ಡೈಲಿ ಬರ್ತಾಳೆ ಮನ್ ಮಂತಕ್ಕೆ ಓಡಾಡ್ತಾಳೆ ಸುಮ್ಮನೆ ಲೋಟ್ ಹಿಡ್ಕೊಂಡು ಆ ಮನೆ ಈ ಮನೆ ಈ ಮನೆ ಅಂತ. ಕೊಡ್ಬೇಕಾ ಒಂದಿಟ್ಟು ಸಾರ ನೀನು ಯಾವಾಗ ಕೊಟ್ಟಿಯ? ಎಲ್ಲ ಒಂದು 2 ದಿನ ಕೊಟ್ಟಿಯ ಡೈಲಿ ಬರ್ಬೇಕಾದ್ರೆ ಕೊಡ್ಬೇಕಮ್ಮ ನೀನು. ನೀನು ಸುಮ್ಮನೆ ಆಗ್ತಿಯಲ್ಲ ನಿಂಗೆ ಕೈಯ. ಸುಮ್ಮನಿರಲಿ ಅತ್ಲಾಗೆ ಶಾರದಮ್ಮ ಯಾತಕ್ಕೆ ಮಾತಾಡ್ತಿ ಅಂತವ. ನಾನು ಎಲ್ಲ ಒಂದು 2 ದಿನ ಹೋಗಿ ಕೊಟ್ಟನಮ್ಮ. ನಾನು ಇವತ್ತು ಹಂಗೆ ಅಂದೆ ನೋಡು, ನಾನು ತಿಂಡಿ ಮಾಡೀನಿ ಕಣಮ್ಮ ಅಂದೆ. ಅವಳು ಶಾರದಮ್ಮನೂ ತಿಂಡಿ ಮಾಡ್ಯಾಳಂತೆ, ನೀನು ತಿಂಡಿ ಮಾಡಿ ಅಂತೆ, ಆ ಸಿದ್ದಜ್ಜಿ ಸೊಸೆನೂ ತಿಂಡಿ ಮಾಡ್ಯಾಳಂತೆ. ಇವತ್ತು ಯಾರು ಮಾಡಿಲ್ಲ ಸಾರ, ನಾನೇ ಮಾಡ್ಕೋಬೇಕು. ಅಲ್ಗೂ ತೊಂಗುಳಿದ್ರೆ ಕೊಡೋಕ್ಕ ನಂದು ಇತ್ತು ತೊಂಗುಳ್ದು ಬಸ್ಸಾರು ಕೊಡೋಣ ಅನ್ಕಂಡೆ ಬಿಡತ್ತ. ಕೊಟ್ಟರೆ ಡೈಲಿ ಬರ್ತಾಳ ಅಂತ ನಾನು ಸುಮ್ಮನಾದೆ. ಕೊಡಕ್ಕೆ ಹೋಗ್ಬಾರ್ದು ನಿಂಗಮ್ಮ, ನೋಡು ಬೈತದಾಳೆ ಇವಳು ಶಾರದಕ್ಕ. ಕೊಟ್ಟು ಕೊಲ್ಸಿದಿರಿ ನೀವು, ನಾನು ಕಲ್ಸಿದ್ದೀನಿ ಬೊತ್ತಳು ಡೈಲಿ ಅಂತ. ಅದೆಲ್ಲ ಶಾಂತಮ್ಮರ ಮಂತಕ್ಕೆ ಅವ್ರ ಮಂತಕ್ಕೆ ಹೋಗಿ ಶಾಂತಮ್ಮ ಒಂದಿನ ಕೊಟ್ಲಿಲ್ಲ ಕಣಕ್ಕೆ ನಾನು ತಿಂಡಿ ಮಾಡ್ತೀನಿ ಇಟ್ಟತ್ನಾಗಂದು ಅವಳನ್ನ ಅವತ್ತು. ಅಂತ ಬುದ್ಧಿ ಶನಕೈತೆ ಅವಳಿಗೆ ಶಾಂತಮ್ಮಗೆ. ಅದಕ್ಕೆ ನಾವು ನೋಡು ಕೊಟ್ಟು ಕೊಲ್ಸಿ ನಮ್ಮಂತಕ್ಕೆ ಬತ್ತಾಳಿಗೆ ಅವಳು. ನಾವು ಒಂದಿನ ಇಲ್ಲ ಅಂದ್ರೆ ನಮ್ಮಂತಕ್ಕೆ ಬರಲ್ಲ ಅವಳು. ಕೊಡಲ್ಲ ಹೇಳತ್ಲಾಗಿ ನಾನು ಯಾತಕ್ಕೆ ಕೊಟ್ಟೇನಿ ಪಟು, ಕೊಡಲ್ಲಿ ಪಟು. ನಾನು ಹೋಗ್ತೀನಿ ಮಂತಕ್ಕೆ, ಇನ್ನು ನಮ್ಮ ಅಪ್ಪ ಬುತ್ತಿ ತಗೊಂಡೋಗ್ಬೇಕು ಹೊಲ್ತಕ್ಕೆ ಹೋಗ್ತೀನಿ ನಾನು. ಸರಿ ಕಣಮ್ಮ ನಾನು ಹೋಗ್ತೀನಿ ಬುತ್ತಿ ತಗೊಂಡು ಬತ್ತಿ ಹೋಗೋಣ ಇಬ್ರು. ಸರಿ ಕಣಮ್ಮ ನಾನು ಬರ್ತೀನಿ ಹೇಳು, ಹೋಗೋಣ ಇಬ್ರು ಜೊತೆಗೆ ಹೋಗಿ ಬರೋಣ. ನೀನೇ ಬುತ್ತಿ ಕೊಟ್ಟಾವ ಅಲ್ಲೇ ಇರ್ತೀಯ ಬರ್ತೀಯ ವಾಪಸ್ಸು? ನಾನು ಬರ್ತೀನಿ. ನಾನು ಬುತ್ತಿ ಕೊಟ್ಟು ವಾಪಸ್ ಬರೋದೇನೆ, ಅಲ್ಲೇ ಹತ್ತಕ್ಕಿದ್ದೇನು ಬರ್ತೀನಿ. ಇಲ್ಲಿ ಮಂತಾಗೆ ಯಾತನ ವಾರಣ ಮಾಡ್ಕೋಬೇಕು, ಬರ್ತೀನಿ ಇಲ್ಲಿಗೆ ವಾರ ಮಂತಕ್ಕೆ. ಸರಿ ಹೋಗು ಬುತ್ತಿ ತಗೊಂಡು ಬರೋಗು ಹೋಗೋಣ. ಸರಿ ಆಯ್ತು ಹೋಗು. ಸರಿ ಕಣ್ಣು ಸಿದ್ದಾಜಿ ಹೋಗ್ತೀನಿ, ನಾನು ಬುತ್ತಿ ತುಂಬ್ಕೋಬೇಕು ಹೋಗ್ತೀನಿ. ಹೋಗು ನೀನು ಮಂತಕ್ಕೆ ಹೋಗಿ. ಸಾರು ಪಾರು ಕೇಳಕ್ಕೆ ಬಂದರೆ ಕೊಡಬೇಡ ನೀನು ಸೊಸೆನ. ಆಯ್ತು ಹೋಗಮ್ಮ ತಾಯಿ, ಹೇಳ್ತೀನಿ ಹೋಗು. ನಾನು ತಕ್ಕ ಬಂದ್ರು ನಾನು ಇಲ್ಲ ಅಂತೀನಿ ಹೋಗು. ಸರಿ ಆಯ್ತು ನಾನು ಹೋಗ್ತೀನಿ. ಇನ್ನು ಹೊಲ್ತ ತಗೊಂಡೋಗ್ಬೇಕು ನಮ್ಮ ಎತ್ತು ಬುತ್ತಿನ, ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರವಿ ಅಮ್ಮ ಯಾವಾಗಲೂ ಮನ್ಮನೆ ಸಾರು ತಿರಿತಿರ್ತಾಳೆ. ಯಾವಾಗಲೂ ಒಂದಿನೂ ಸಾರು ಮಾಡಿದ್ದು ನಾನು ನೋಡೇ ಇಲ್ಲ ಅವಳನ್ನ. ಅದಕ್ಕೆ ನಮ್ಮ ಶಾರದಮ್ಮ ಬೈತಿದ್ದಾಳೆ, ನೀವು ಕೊಟ್ಟು ನಾನು ನೀವು ಎಲ್ಲ ಕೊಟ್ಟು ಕಲಿಸಿರೋದು ಅಂತ ಬೈತಿದ್ದಾಳೆ. ನಿಮ್ಮೂರಾಗೂ ಯಾರಾದರೂ ಈ ಥರನೇ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.